ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸಿಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂತ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಸರ್, ಹೆಚ್ಚು ಕ್ವಶನ್ ಇತ್ತು, ಅದು ಸಹಜವಾಗಿ ಸರಳೀಕರಣ ಮಾಡಬೇಕು ಅನ್ನುವಂಥದ್ದು ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ ನೋಡಿದ್ದು, ನನಗೆ ಕ್ವಶನ್ಸ್ ನನಗೆ ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಿಗೆ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಮೂರನೇ ಅದೇ ವಿಚಾರ. ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ತಗೊಂತ ಇದೆ. ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ರಾಜ್ಯಾದ್ಯಂತ ಇರಲಿ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ, ಸಮಾಜದ ಎಲ್ಲ ಜನರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ. ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ. ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಕೆಲವೊಂದು ಪರ್ಸನಲ್ ಕ್ವಶನ್ಸ್ಗಳಿತ್ತು, ಅಂದ್ರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ತರದ್ದು ಕ್ವಶನ್ಸ್ಗಳು ಒಂದಿಷ್ಟು ಆಭಾಸ ಅನ್ನಿಸೋದ್ರ ಜೊತೆಗೆ ಅದನ್ನು ಕೊಡಬೇಕಾ ಅನ್ನುವಂತಹದ್ದು ಸಾರ್ವಜನಿಕ